ಕೂಡಲ ಸಂಗಮ ಜಯಮೃತ್ಯುಂಜಯ ಸ್ವಾಮೀಜಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅವರು ಆರೋಗ್ಯ ಕೆಟ್ಟಿತ್ತು, ಅವ್ರಿಗೇನೋ ಫುಡ್ ಪಾಯ್ಸನಿಂಗ್ ಆಗಿದೆ ಅನ್ನೋಂಥ ವಿಷಯ ನಾನು ಕೇಳಿಬಂದಿದ್ದೆ. ಆ ಮಠಕ್ಕೆ ಕಿಲಿ ಹಾಕಿದ್ರು. ಆ ಮಠದ ಕಿಲಿ ಎಲ್ಲ ಅಲ್ಲಿ ಭಕ್ತಾದಿಗಳು ಕೂಡಿ ತೆಗೆಸಿದ ಮೇಲೆ ಅಲ್ಲಿ ಸ್ವಾಮೀಜಿಯವರು ಅಲ್ಲೇ ಮತ್ತೊಮ್ಮೆ ಮಠನ ಒಳಗೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ಅಲ್ಲಿ ಹೊರಗೆ ಒಂದು ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರು ಅವ್ರು ಬಂದು ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಇಂಥ ಎಲ್ಲ ಮಾಡಾತಾರ ಅಂತೇಳಿ ಅಲ್ಲಿರುವಂಥ ಭಕ್ತಾದಿಗಳು ನನಗೆ ಫೋನ್ ಮಾಡಿ ಹೇಳಿದ್ರು. ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು 2 ದಿನ ಕೆಲಸ ಮಾಡಿ ಅಡಿಗೆ ಮನೆಯೊಳಗೆ ಹೋಗಿದ್ರು ಅಂತೇಳಿ. ಅಡಿಗೆ ಮನೆಯೊಳಗೆ ಯಾಕೆ ಹೋಗಿದ್ರಿ ಏನು ಅಂತ ಅಲ್ಲಿದ್ದವ್ರು ಐತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಇದು ಮಾಡಿದ್ರು. ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನಮ್ಗೆ ಗೊತ್ತಾಯ್ತು ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ. ಸ್ವಾಮೀಜಿ ಅವರಿಗೆ ಫೋನ್ ಮಾಡಿದ್ದೆ. ಸ್ವಾಮೀಜಿಯವರು ಹೇಳಿದರು, ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ, ನನಗೇನೋ ಯಾರೋ ವಿಷಯ ಪ್ರಾಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು. ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ದಾರೆ ಅಂತ. ಈಗ ಸ್ವಾಮೀಜಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ನಾನು ಮತ್ತು ನಮ್ಮ ಹರಿಹರದ ಮಾಜಿ ಶಾಸಕರಾದ ಶಿವಶಂಕರ್ ಅವರು ಕೂಡಿ ಸ್ವಾಮೀಜಿಯವ್ರನ್ನ ನೋಡಲಿಕ್ಕೆ ಬಾಗಲಕೋಟೆಗೆ ಹೊರಟಿದ್ದೇವೆ. ಇದೊಂದು ಭಾಳ ಅಂದರೆ ಭಾಳ ದುಷ್ಕೃತ್ಯ. ಸಮಾಜದ ಪರವಾಗಿ 2A ಸಂಬಂಧ ಹೋರಾಟ ಮಾಡ್ತಿರುವಂಥ ಸ್ವಾಮೀಜಿಯವ್ರನ್ನ ಮಟ್ಟ ಹಾಕೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ತಿಳ್ಕೊಂಡೈತಿ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತೇಳಿ. ಹಂಗೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ಲಿಂಗಾಯತ ಸಮಾಜ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಅನ್ಯಾಯ ಮಾಡತೈತಿ ಅದನ್ನು ನೋಡಾಗ್ತೈತಿ. ಯಾವುದೋ ಸ್ವಾಮೀಜಿಯವರು ಹೋರಾಟದ ಮಂಚೂಣಿಯಲ್ಲಿದ್ದವರು. ಸ್ವಾಮೀಜಿಯವರ ಹೋರಾಟದ ಫಲವಾಗಿ ಇವತ್ತು ಸಮಸ್ತ ವೀರಶೈವ ಲಿಂಗಾಯತ ಸಮಾಜಕ್ಕೆ, ಮರಾಠ ಸಮಾಜಕ್ಕೆ, ಗೌಡ್ರ ಸಮಾಜಕ್ಕೆ ಮತ್ತು ರೆಡ್ಡಿಗಳಿಗೆ ಈ ಎಲ್ಲ ಸಮಾಜಗಳಿಗೆ ಅಡಿಷ್ನಲ್ ರಿಸರ್ವೇಷನ್ ಕೊಡುವಂಥ ನಿರ್ಧಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಮಾಡಿತ್ತು. ಆದರೆ ಇವತ್ತು ಸ್ವಾಮೀಜಿಯವರಿಗೆ ಬೇರೆಲ್ಲ ರೀತಿಯಿಂದ ತ್ರಾಸು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಹಂಗೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇದು ಸ್ವಾಮೀಜಿಯವ್ರಿಗೆ ಇದೇನು ಫುಡ್ ಪಾಯ್ಸನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನೋ ಗೊತ್ತಿಲ್ಲ. ಇಂಥ ಕೆಟ್ಟ ಕೆಲಸ ಯಾರು ಮಾಡತ್ತಾರ ಅವ್ರನ್ನ ಸಮಾಜ ನೋಡಾತೈತಿ. ಅವ್ರಿಗೆ ಸರಿಯಾದ ಸಮಯದಲ್ಲಿ ಸಮಾಜ ಆ ಪಕ್ಷಕ್ಕೆ ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ. ನಿನ್ನೆ ಅರವಿಂದ್ ಬೆಲ್ಲದವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಯಮೃತ್ಯುಂಜಯ ಸ್ವಾಮಿ ಅವರಿಗೆ 2 ಮುಸ್ಲಿಂ ಯುವಕರು ಮಠ ಒಳಗೆ ಹೋಗಿ ಅಡಿಗೆ ಮನೆ ಒಳಗೆ ಹೋಗಿ ಏನೋ ವಿಷಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಿಕೆ ಕೊಡ್ತಾರೆ. ನಾವು ಅದ ಹೇಳಿಕೆಗಳನ್ನು ಖಂಡನೆಯನ್ನು ಮಾಡ್ತೇವೆ. ಅರವಿಂದ್ ಬೆಲ್ಲದವರು 3 ಬಾರಿ ಶಾಸಕರು, ಹಿರಿಯರು, ಒಂದು ಜನ ಪ್ರತಿನಿಧಿಯಾಗಿ ಒಂದು ಸ್ಥಾನದೊಳಗಿದ್ದರು. ಯಾವುದೇ ಸಮಾಜ ಮುಸ್ಲಿಂ ಯುವಕರು ಅಂತ ಹೇಳ್ಬೇಕಂದ್ರೆ ವಿಚಾರ ಮಾಡಿ ಹೇಳಬೇಕು. ಅವಾಗ ಇನ್ನೂ ತನಿಖೆ ಮಾಡಲಿ, ಯಾರದು ಹೊರಗೆ ಬರಲಿ ಅದು ಬರಲಿ. ಈ ಸಮಾಜದ ಮೇಲೆ ಯಾರ ಅವ್ರವ್ರ ಗೊಂದಲ ನಡೆದಿದೆ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಎಲ್ಲ ಸಮಾಜದ ಗೊಂದಲ ಇರ್ತಾವ, ಅದು ಬೇರೆ ವಿಷಯ. ಆ ಗೊಂದಲ ನಡೆದಾಗ ಆ ಗೊಂದಲ ಚೇಂಜ್ ಮಾಡ್ಲಿಕ್ಕೆ, ದಿಕ್ ತಪ್ಪಿಸ್ಲಿಕ್ಕೆ ಮುಸ್ಲಿಂ ಯುವಕರು ವಿಷಯ ಮಾಡ್ಕೊಂಡು ಅದು ಬೇರೆ ದಿಕ್ ತಪ್ಪಿಸಿ ಮಾಡಿದ್ದಾರೆ. ಅದನ್ನು ಖಂಡನೆ ಮಾಡ್ತೇವೆ. ಯಾಕಂದ್ರೆ ಈಗ ಅವ್ರು ಮಠ ಒಳಗೆ ಹೋದ್ಮೇಲೆ ಅವ್ರಿಗೆ ಯಾಕೆ ಹಿಡಿದಿಲ್ಲ, ಒಳಗೆ ಹೋಗಿ ಅಡಿಗೆ ಮನೆಯಿಂದ ಹೊರಗೆ ಬಂದ್ಮೇಲೆ ಅವ್ರಿಗೆ ಯಾಕೆ ಇಷ್ಟಾದ್ರೂ ರಾಜ್ಯ ಇದ ನಮ್ಮ ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಟ್ಟು ನಮ್ಮ ಅನುಮಾನ ಇದ್ದಂತರ ಬರೆಸಬೇಕು. ಅದ್ರ CCTV ಕ್ಯಾಮ್ರಾಗಳು ಇರ್ತಾವ, ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ಏನು ಇಲ್ಲ ಆಧಾರ ಇಲ್ಲ, ಏನು ಏನಾರ ಇದ್ರೆ ಸುಮ್ ಕುಂದಿರ್ತಾರೆ ಯಾರು? ಈಗ ಜಯಮೂರ್ತಿ ಸ್ವಾಮಿ ಅಂದ್ರೆ ಅದು ಅವರು ದೊಡ್ಡ ಸ್ವಾಮಿಗಳು, ಸಮಾಜದ ದೊಡ್ಡ ಸ್ವಾಮಿ. ಈಗ ನಾವು ಆಗಿ ಯಾವ ಸ್ವಾಮಿಗೆ ಯಾರು ಹಾಕ್ಯಾರ ಬಿಡ್ತೀವಿ ಅಂತ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಇರೋವಾಗ ಅವ್ರು ಹಿಡೀರಿ ಬಿಡ್ರಿ ಗದ್ದಲ ಮಾಡಿ ಏನಾಗಿದೆ ಅಂತ ಎನ್ಕ್ವೈರಿ ಮಾಡ್ತೀವಿ. ಇದು ಸುಮ್ಮನೆ ಬರೀ ಹೇಳಿಕೆ ಕೊಟ್ಟು ಮುದ್ರೆ ಅದು ಯಾವ್ದ ಸಮಾಜ ಮೇಲೆ ಮುಸ್ಲಿಂ ಯುವಕರು ಅಂತ ಇಂಥ ಒಂದು ಸಮಾಜದ ಮೇಲೆ ಆರೋಪ ಇಲ್ಲ. ಅಶಾಂತಿ ಉಂಡಿಸೋದು, ಯಾವ ಸಮಾಜಿಗೆ ಜಗಳ ಹಚ್ಚೋದು, ಮತ್ತು ಅವ್ರ ಜಗಳ ಹೋಗಿ ಮತ್ತೆ ಈ ಹಿಂದೂ ಮುಸ್ಲಿಂ ಮಾಡೋದು ಇದೇನು ಈಗ ಇದೆ. ಯಾರ ಸಮಾಜದವರು ಬಂದು ಯಾರ ಸ್ವಾಮಿಗೆ ವಿಷ ಹಾಕಿದ್ರ ಇಷ್ಟೊತ್ತಿಗೆ ತಂಡ ಇರ್ತಿದ್ರು ಎಲ್ಲರೂ. ಅವ್ರೆಲ್ಲದಾರು ಹುಡುಕಾಡ್ತಿದ್ರು, ಪೊಲೀಸರು ಹುಡುಕಾಡ್ತಿದ್ರು, ತನಿಖೆ ಮಾಡ್ತಿದ್ರು, ಕ್ಯಾಮ್ರಾಗಳು ಇರ್ತಿತ್ತು, ಟಿವಿಯಾಗ ಬರ್ತಿತ್ತು. ಬರೀ ಸುಮ್ ಕುಂತಿ ಹೇಳಿಕೆ ಕೊಟ್ಟು ಸುಮ್ ಕುಂತ್ ಬಿಟ್ರು. ಮತ್ತೊಂದು ಜನಪ್ರತಿನಿಧಿ ಶೋಭೆ ಕೊಡ್ತೈತಿ. ಇಂಥೆಲ್ಲ ವಿಷಯಗಳ ಖಂಡನೆ ಮಾಡ್ತೀವಿ. ಅದು ನಿಜವಾಗ ಆದ್ರೆ ಇವತ್ತು ಕಂಪ್ಲೇಂಟ್ ಕೊಡಬೇಕಿತ್ತು, ಇಲ್ಲಾಂದ್ರೆ ಪೊಲೀಸರಿಗೆ ಮಾಹಿತಿ ಕೊಡಬೇಕಿತ್ತು. ಈಗ ನಡೆದಿದೆ ಅಂದ್ರೆ ಕ್ಯಾಮ್ರಾ ಇದ್ದು ಪೊಲೀಸರು ಯಾರು ಹುಡುಗರು ಕೇಳ್ತಿದ್ರು, ಏನ್ ಇರ್ತಿದ್ರು. ಸುಮ್ಮನೆ ಯಾರು ಹೋಗಿ ಯಾರು ವಿಷಯ ಹಾಕ್ಯಾರ ದೊಡ್ಡ ಸ್ವಾಮಿಗಳವರು. ನಾಳೆ ಏನಾರ ಆದ್ರೆ ಯಾರ ಮೇಲೆ ಸುಳ್ಳು ಏನಾರ ಅಪಪ್ರಚಾರ, ಸಮಾಜಕ್ಕೆ ಅಪಪ್ರಚಾರ, ಈ ಸಮಾಜ ಹೆಸರು ತಗೊಳ್ಳೋದು, ಇದನ್ನ ನಾನು ಖಂಡನೆ ಮಾಡ್ತೇನೆ. ಒಂದು ಜನಪ್ರತಿನಿಧಿಯಾಗಿ ಒಂದು ಜವಾಬ್ದಾರಿ ಸ್ಥಾನದೊಳಗೆ ಕುಂತು ಯಾವುದೇ ಸಮಾಜಕ್ಕೆ ಇದು ಮಾಡೋದು ನಾವು ಖಂಡನೆಯನ್ನು ಮಾಡಿ, ಮತ್ತು ಅದಕ್ಕೆ ಏನಾರ ಮತ್ತೊಂದು ವಿಚಾರ ಮಾಡ್ತೇವೆ. ಇಂಥವು ಏನಾರ ಇದ್ರ ಮುಂದೆ ಕ್ರಮ ತಗೊಳ್ಳೋಕೆ ನಾವು ಹಿಂಜರುಗುವುದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ನಾವು ಇದು ಕೇಳಿದಿರಿ.
ಇಂಥ ಯಾವ್ದು ಸಮಾಜದ ಅಂದ್ರೆ ತನಿಖೆ ಆಗಿ ಆ ಹೊರ ಬರೋ ಮಟ್ಟ ಯಾವ್ದು ಸಮಾಜ ಹೆಸರು ಯಾರು ಈ ತರ ಒಂದ ತಗೋಬೇಡ, ಯಾವ್ದು ಸಮಾಜ ಇರ್ಲಿ, ಯಾವ್ದು ಸಮಾಜ ಪೂರ ತನಿಖೆ ಆಗ್ಬಿಟ್ಟು ತೆಗಿಬೇಡ. ಅದಾದ್ಮೇಲೆ ಈ ಸುಮ್ಮನೆ ಯಾರ ಮೇಲೆ ಹಾಕ್ಬಿಟ್ಟಿರ್ತಾರ ಅಂದ್ರೆ ಇವ್ರದ ಪೊಲಿಟಿಕಲ್ ಇದಿರ್ತಾನೆ ಎಷ್ಟು ಸಲ ಆಗ್ಯಾವ ನಿಮ್ಗೆ ಕಂಡು ಬಂದಿತ್ತು, ಯಾರ್ಯಾರು ಬೇರೆದವ್ರದ್ದು ಆರ್ಸಿದ್ ನಿಮ್ಗೆ ಗೊತ್ತೈತಿ. ಅದೇ ತರ ಇರ್ತಾವ. ಯಾವ್ದು ಘಟನೆಗಳಾಗ್ಲಿ, ಯಾವ್ದು ಘಟನೆ ಆದ್ರೂ ಆ ಸಮಾಜ ಹೆಸರು ತಗೋಬೇಡದು. ಘಟನೆ ತಗೋಬೇಕು, ಆಮೇಲೆ ಅದ ವಿಚಾರ ಮಾಡ್ಬೇಕು, ಆಮೇಲೆ ಅದಕ್ಕೆ ಏನ್ ಇದು ಬರ್ತದೆ ವಿಚಾರ ಮಾಡೋದು. ದಯಮಾಡಿ ಇಂಥ ಎಲ್ಲ ಮಾಡಬಾರ್ದಂತ ನಮ್ಮ ವಿನಂತಿನೂ ಮಾಡ್ತೀವಿ ಮತ್ತು ಅವ್ರ ಹೇಳಿಕೆಗಳನ್ನು ನಾವು ಖಂಡನೆಯನ್ನು ಮಾಡ್ತೀವಿ.